ಒಂದ್ಸಲ ಕೃಷ್ಣ ಮತ್ತು ಕರ್ಣ ಮಾತನಾಡ್ತಿರ್ತಾರೆ. ಕರ್ಣ ಹೇಳ್ತಾನೆ, ಕೃಷ್ಣ, ನನ್ನ ಕಷ್ಟ ನಿನ್ಗೇನ್ ಗೊತ್ತು? ಎಷ್ಟೊಂದು ಅನ್ಯಾಯ ಆಗಿದೆ ಗೊತ್ತಾ ನನಗೆ. ಅಮ್ಮ ನಾನು ಹುಟ್ಟಿದ ತಕ್ಷಣ ನೀರಲ್ಲಿ ಬಿಟ್ಬಿಟ್ಲು. ಕೌರವ ಪಾಂಡವರಲ್ಲಿ ನಾನೇ ದೊಡ್ಡವನು, ನಾನೇ ಚಕ್ರವರ್ತಿ ಆಗ್ಬೇಕಿತ್ತು. ಆದ್ರೆ ಎಲ್ಲೋ ಸಾರಥಿ ಮನೆಯಲ್ಲಿ ಬೆಳೆದೆ ನಾನು. ನಾನು ಗುರುಗಳ ಬಳಿ ಹೋದೆ, ಗುರುಗಳು ಶಾಪ ಕೊಟ್ರು. ಭೂಮಿ ಕುಸಿದು ಸಹ ನನಗೆ ತೊಂದರೆ ಮಾಡ್ತು. ಜೀವನ ಪರ್ಯಂತ ನಾನು ಕಷ್ಟ ಅನುಭವಿಸ್ಬಿಟ್ಟೆ ಅಂತ ಕರ್ಣ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಸುಮ್ಮನೆ ಇರು ಕರ್ಣ, ನಂದೇನು ಚೆನ್ನಾಗಿದ್ಯಾ? ನಾನು ಹುಟ್ಟಿದ ತಕ್ಷಣ ನನ್ನ ತಂದೆ ಬೋರ್ಗರೆಯುತ್ತಿರುವ ಯಮುನಾ ನದಿಯಲ್ಲಿ ಕರ್ಕೊಂಡು ಹೋಗಿ ಗೊಲ್ಲರ ಮನೆಯಲ್ಲಿ ಇಟ್ಟು ಬಂದ. ನಾನು ವಿದ್ಯೆಯನ್ನೇ ಕಲಿತಿಲ್ಲ. ನೀನಾದ್ರೂ ಪರಶುರಾಮನ ಬಳಿ ವಿದ್ಯಾರ್ಜನೆ ಮಾಡಿದ್ದೆ. ಆದರೆ ನನಗೆ ಯಾಕೆ ಮನ್ನಣೆ ಇದೆ ಗೊತ್ತಾ? ನೀನು ಯಾಕೆ ಖಳನಾಯಕನಾದೆ ಗೊತ್ತಾ? ನಿನ್ನ ಆಯ್ಕೆಗಳು. ನೀನು ಹುಡುಕಾಡಿ ದುರ್ಯೋಧನನ ಸ್ನೇಹ ಮಾಡಿದೆ. ನಾನು ಹುಡುಕಾಡಿ ಪಾಂಡವರ ಜೊತೆ ಇಟ್ಟುಕೊಂಡೆ. ಎಲ್ಲಿಯವರೆಗೂ ನಿಮ್ಮ ಜೊತೆಗಿರುವವರು, ನಿಮ್ಮ ಸ್ನೇಹಿತರು ಒಳ್ಳೆಯವರಾಗಿರ್ತಾರೋ ನಿಮ್ಮ ಜೀವನ ಚೆನ್ನಾಗಿರತ್ತೆ. ಸಜ್ಜನರ ಸಹವಾಸ ಮಾಡಿ.